ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಏನಪ್ಪ ಇವರು ಏನನ್ನು ಕುಡಿತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ನಾನು ಮನೆಯಲ್ಲಿಯೇ ದ ಬೆಸ್ಟ್ ಪ್ರೋಟೀನ್ ಪೌಡರನ್ನು ಮಾಡಿದ್ದೇನೆ. ಅದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೇನೆ. ಬನ್ನಿ ಹಾಗಾದರೆ ದ ಬೆಸ್ಟ್ ಪ್ರೋಟೀನ್ ಪೌಡರನ್ನು ಮನೆಯಲ್ಲಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ನಾವು ಮಾರ್ಕೆಟ್ನಲ್ಲಿ ಯಾವುದೇ ಪ್ರೋಟೀನ್ ಪೌಡರ್ ತಂದರೂ ಕೂಡ ಅದಕ್ಕೆ ಪ್ರಿಸರ್ವೇಟಿವ್ ಹಾಗೆ ಆರ್ಟಿಫಿಷಿಯಲ್ ಕಲರನ್ನು ಆ್ಯಡ್ ಮಾಡ್ತಾರೆ. ಹಾಗಾಗಿ ನಾವು ಮನೆಯಲ್ಲಿಯೇ ನ್ಯಾಚುರಲ್ ಆಗಿ ಹಾಗೆ ಹೆಲ್ದಿಯಾಗಿರುವಂತಹ ಪ್ರೋಟೀನ್ ಪೌಡರನ್ನು ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ನಾನೀಗ ಮಾಡಿರುವಂತಹ ಪ್ರೋಟೀನ್ ಪೌಡರ್ 1 ತಿಂಗಳಿಗಷ್ಟೇ ಮಾಡಿದ್ದೇನೆ. ಕಡಿಮೆ ಕ್ವಾಂಟಿಟಿಯನ್ನು ಉಪಯೋಗ ಮಾಡಿಕೊಂಡು ಹೆಲ್ದಿಯಾದಂತಹ ರುಚಿಯಾದಂತಹ ಹಾಗೆ ತುಂಬಾ ಆರೋಗ್ಯಯುಕ್ತವಾದಂತಹ ಪ್ರೋಟೀನ್ ಪೌಡರನ್ನು ತಯಾರು ಮಾಡಿದ್ದೇನೆ. ಈ ರೀತಿಯಾಗಿ ನಾವು ಮನೆಯಲ್ಲಿಯೇ ಆರೋಗ್ಯಯುಕ್ತವಾದಂತಹ ಆಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೂ ಕೂಡ ಒಳ್ಳೆಯದು. ನಾವು ಹೀಗೆ ಏರ್ಟೈಟ್ ಕಂಟೈನರ್ ಗ್ಲಾಸ್ ಜಾರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ 1 ರಿಂದ 1.5 ತಿಂಗಳು ನಾವು ಈ ಪ್ರೋಟೀನ್ ಪೌಡರನ್ನು ಉಪಯೋಗ ಮಾಡ್ಕೋಬಹುದು. ಈ ಪೌಡರಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಫುಲ್ಲಿ ನ್ಯಾಚುರಲಿ ತಯಾರು ಮಾಡಿದಂತಹ ಆರೋಗ್ಯಯುಕ್ತವಾದಂತಹ ಪೌಡರು. ನಾವು ಇದನ್ನು ನೀರಿನೊಂದಿಗೂ ಕೂಡ ಕುಡಿಬಹುದು, ಹಾಲಿನ ಜೊತೆಗೂ ಕೂಡ ಕುಡಿಬಹುದು. ಎಕ್ಸ್ಪೆಷಲಿ ಮಕ್ಕಳಿಗೆ ಮತ್ತು ನಮಗೆ ತುಂಬಾ ಬೆನಿಫಿಟ್ಸ್ ಇರುವಂತಹ ಪೌಡರ್ ಇದು. ಈ ಪ್ರೋಟೀನ್ ಪೌಡರನ್ನು ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಪರಂಗಿ ಹಣ್ಣಿನ ಬೀಜ, ಚಿಯಾ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಓಟ್ಸ್, ಗೋಡಂಬಿ, ಮಿಲ್ಕ್ ಪೌಡರ್, ಸೂರ್ಯಕಾಂತಿ ಬೀಜ, ಶೇಂಗಾ ಬೀಜ, ಪಿಸ್ತಾ, ಮಖಾನ, ವಾಲ್ನಟ್ಸ್, ಬಾದಾಮಿ, ಕೋಕೋ ಪೌಡರ್. ಇಷ್ಟು ಸಾಮಗ್ರಿಗಳು ನಾನು ಪ್ರೋಟೀನ್ಸ್ ಪೌಡರ್ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ನಾವು ಇವುಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಅಳತೆಯನ್ನು ತೆಗೆದುಕೊಂಡ್ಬಿಟ್ಟು ಹಾಕ್ತಾ ಇದ್ದೇನೆ. ಮನೆಯಲ್ಲಿ ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಆ ಮೆಜರ್ಮೆಂಟನ್ನು ತೆಗೆದುಕೋಬಹುದು. ಅರ್ಧ ಕಪ್ ಬಾದಾಮಿ ಇದೆ. ನಾವು ಇವುಗಳನ್ನೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಪ್ಪಾಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಸ್ವಲ್ಪ ಟೈಮ್ ತೆಗೆದುಕೊಂಡ್ರೂ ಕೂಡ ನಾವು ಕರೆಕ್ಟಾಗಿ ಫ್ರೈ ಮಾಡಬೇಕಾಗುತ್ತೆ. ಕಪ್ಪಾದರೆ ಏನಾಗುತ್ತೆ, ಅದರ ಪ್ರೋಟೀನ್ ಯುಕ್ತ ಅಂಶಗಳೆಲ್ಲ ನಾಶ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರಿಯೋಣ. ಹಾಗಾದರೆ ಬಾದಾಮಿಯನ್ನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿದೆ? ಬಾದಾಮಿಯಲ್ಲಿ ಒಮೆಗಾ 3, ಒಮೆಗಾ 6, ವಿಟಮಿನ್ ಇ, ಕ್ಯಾಲ್ಶಿಯಂ ಇರುತ್ತದೆ. ಇದನ್ನು ಸೇವಿಸೋದ್ರಿಂದ ಚರ್ಮದ ಸುಕ್ಕು ನಿವಾರಣೆಯಾಗುತ್ತದೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ. ಗರ್ಭಿಣಿಯರು ದಿನನಿತ್ಯ ಸೇವಿಸುವುದರಿಂದ ತಾಯಿಗೂ ಹಾಗೂ ಮಗುವಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪ್ರತಿದಿನ 5 ರಿಂದ 6 ನೆನೆಸಿಟ್ಟ ಬಾದಾಮಿಯನ್ನು ತಿನ್ನೋದ್ರಿಂದ ನರದೌರ್ಬಲ್ಯ ಕಡಿಮೆ ಆಗುತ್ತದೆ, ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ, ವೆಯ್ಟ್ ಲಾಸ್ ಮಾಡಲು ಸಹಾಯಕ, ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ನೆಕ್ಸ್ಟು ಶೇಂಗಾ ಬೀಜವನ್ನು ಕೂಡ ಅರ್ಧ ಬೌಲ್ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಶೇಂಗಾ ಬೀಜವನ್ನು ತಿನ್ನೋದ್ರಿಂದ ಏನು ಅನುಕೂಲ? ಶೇಂಗಾ ಬೀಜವನ್ನು ಕಡಲೆಕಾಯಿ ಅಂತಲೂ ಕೂಡ ಕರೆಯಲಾಗುತ್ತೆ, ಬಡವರ ಬಾದಾಮಿ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಶೇಂಗಾ ಬೀಜವನ್ನು ನೆನೆಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು.
ಮರುವು ರೋಗಕ್ಕೆ ಪರಿಣಾಮಕಾರಿಯಾದಂತಹ ಔಷಧಿ. ಇದನ್ನು ಯಾವ ರೀತಿ ಸೇವಿಸಿದರೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. ವಿಟಮಿನ್ ಇ ಹೆಚ್ಚಾಗಿ ಇರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಉಪಯೋಗಕಾರಿ. ಈ ಪ್ರಮಾಣದಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಅದೇ ಮೆಜರ್ಮೆಂಟಲ್ಲಿ ನಾನು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಗೋಡಂಬಿಯನ್ನು ನಾವು ಅಡುಗೆಯಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ದೃಷ್ಟಿ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ರಕ್ತದ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ. ಮೈಗ್ರೇನ್ ಸಮಸ್ಯೆಯಿಂದ ನರಳುತ್ತಾ ಇರುವಂಥವರಿಗೆ ತುಂಬಾ ಪ್ರಯೋಜನಕಾರಿ. ಕೇಶ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಲು ಸಹಾಯಕ. ಕ್ಯಾನ್ಸರನ್ನು ತಡೆಯಲು ತುಂಬಾ ಉಪಯೋಗಕಾರಿ. ನೋವು ಮತ್ತು ಉರಿಯೂತವನ್ನು ನಿವಾರಿಸುತ್ತದೆ. ಮೆದುಳಿನ ಕಾರ್ಯ ಚುರುಕುಗೊಳ್ಳಲು ಸಹಾಯ ಆಗುತ್ತದೆ. ಪಿಸ್ತವನ್ನು ಕೂಡ ಸೇಮ್ ಮೆಜರ್ಮೆಂಟಲ್ಲೇ ತೆಗೆದುಕೊಂಡಿದ್ದೇನೆ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೇನೆ. ಹಾಗಾದರೆ ಪಿಸ್ತವನ್ನು ಸೇವಿಸೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ಪಡ್ಕೋಬಹುದು? ಚಳಿಗಾಲದಲ್ಲಿ ಹೆಚ್ಚಾಗಿ ಸೇವಿಸುವುದರಿಂದ ರಕ್ತ ಸಂಚಾರಕ್ಕೆ ಹೆಲ್ಪ್ ಆಗುತ್ತೆ. ಕಣ್ಣುಗಳ ಆರೋಗ್ಯವನ್ನು ಇನ್ಕ್ರೀಸ್ ಮಾಡಿಕೊಳ್ಳಲು ಸಹಾಯಕ ಆಗುತ್ತೆ. ಸೀಮಿತ ಪ್ರಮಾಣದಲ್ಲಿ ಸೇವಿಸಿದರೆ ತೂಕ ಕಡಿಮೆ ಮಾಡ್ಕೋಬಹುದು. 10ರಿಂದ 12 ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಕಡಿಮೆ ಮಾಡಿಕೊಳ್ಳಲು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾನು ಅದೇ ಮೆಜರ್ಮೆಂಟಲ್ಲಿ ಅಕ್ರೋಟ್ ಅಥವಾ ವಾಲ್ನಟ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ವಾಲ್ನಟ್ಸನ್ನು ಸೇವಿಸುವುದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂದರೆ, ವಾಲ್ನಟ್ಸನ್ನು ತಿನ್ನೋದ್ರಿಂದ ಹಾರ್ಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೋಬಹುದು. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರ ಶೇಪ್ ನೋಡೋದಕ್ಕೆ ಬ್ರೈನ್ ಟೈಫೇ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದರಿಂದ ಬುದ್ಧಿಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಬೋದು. ಹಾಗೆ ನಮ್ಮ ಬ್ರೈನಿಗೆ ತುಂಬಾ ಹೆಲ್ಪನ್ನು ಮಾಡುತ್ತೆ. ನಮ್ಮ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಿಕೊಳ್ಳಲು ವಾಲ್ನಟ್ಸ್ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚಾಗಿ ಗುಡ್ ಫ್ಯಾಟ್ ಇರೋದ್ರಿಂದ ದೇಹದ ಎಲ್ಲ ಅಂಶಗಳಿಗೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಪಂಪ್ಕಿನ್ ಅಥವಾ ಪರಂಗಿ ಹಣ್ಣಿನ ಬೀಜ. ಇದನ್ನು ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ ಸೂರ್ಯಕಾಂತಿ ಬೀಜವನ್ನು 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಕೂಡ 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈ 3 ಬೀಜಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಪಂಪ್ಕಿನ್ ಸೀಡ್, ವಾಟರ್ಮೆಲನ್ ಸೀಡ್ ಹಾಗೆ ಸನ್ಫ್ಲವರ್ ಸೀಡಲ್ಲಿ ರಿಚ್ ವಿಟಮಿನ್ ಪ್ರೋಟೀನ್ ಅಂಶಗಳು ಇದೆ. ಮೊದಲನೇದಾಗಿ ನಾವು ಪರಂಗಿ ಹಣ್ಣಿನ ಬೀಜದಲ್ಲಿ ಇರುವಂತಹ ಪೋಷಕಾಂಶಗಳು ಅಥವಾ ಬೆನಿಫಿಟ್ಸ್ಗಳನ್ನು ನಾವು ನೋಡೋದೇ ಆದರೆ, ಬೋನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಕ್ಯಾಲ್ಶಿಯಂ ಕೊರತೆಯನ್ನು ಇದು ನಿವಾರಣೆ ಮಾಡುತ್ತೆ. ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತೆ. ರಕ್ತದ ಶುದ್ಧೀಕರಣಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸುತ್ತೆ. ಹಾಗೆ ಸೂರ್ಯಕಾಂತಿ ಬೀಜದ ಉಪಯೋಗವನ್ನು ನೋಡೋದೇ ಆದರೆ, ಇನ್ನು ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಬಿ, ವಿಟಮಿನ್ ಇ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಐರನ್, ಫಾಸ್ಫರಸ್, ಫೈಬರ್, ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹೆಲ್ತ್ ಇಂಪ್ರೂವ್ಮೆಂಟಿಗೆ ತುಂಬಾ ಬೆನಿಫಿಟ್ಸನ್ನು ಒಳಗೊಂಡಿರುವಂಥ ಬೀಜ ಇದು. ಹೇರ್ ಹೆಲ್ತಿಗಂತೂ ಸೂಪರ್. ಇನ್ನು ವಾಟರ್ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಹಣ್ಣಿನ ಬೀಜ, ನನಗೆ ಚೆನ್ನಾಗಿ ನೆನಪಿದೆ, ನಾವು ಇದುವರೆಗೂ ಕೂಡ ಕಲ್ಲಂಗಡಿ ಹಣ್ಣನ್ನು ಮಾತ್ರ ತಿಂದು ಬೀಜವನ್ನು ಬಿಸಾಕ್ತಾ ಇದ್ವಿ. ಆದರೆ ಅದರಲ್ಲಿ ಅನೇಕ ಉಪಯೋಗಗಳಿದೆ ಅಂತ ಸಂಶೋಧನೆಗಳು ತಿಳಿಸಿರೋದ್ರಿಂದ ಇದನ್ನು ಭೂಲೋಕದ ಅಮೃತ ಅಂತಲೇ ಹೇಳಲಾಗುತ್ತೆ. ವಿಟಮಿನ್ ಇ, ಬಿ, ಸಿ ಇನ್ನು ಹಲವಾರು ಪ್ರೋಟೀನ್ ಅಂಶಗಳು ಇರೋದ್ರಿಂದ ಇದನ್ನು ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯಕ್ಕೆ ನೈಸರ್ಗಿಕ ಔಷಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಕಾಲಿಕ ವಯಸ್ಸಾದಂತೆ ಕಾಣುವುದನ್ನು ತಡೆಯುತ್ತೆ. ಮಧುಮೇಹವನ್ನು ನಿಯಂತ್ರಿಸುತ್ತೆ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ 80ರಷ್ಟು ಹೆಲ್ತಿ ಫ್ಯಾಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಖಾನ.
ತಾವರೆ ಬೀಜ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ನಾನು ತಾವರೆ ಬೀಜವನ್ನು 2 ಬೌಲ್ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಇತ್ತೀಚಿನ ಸಂಶೋಧನೆಗಳಿಂದ ಮಖಾನದಲ್ಲಿರುವಂತಹ ಪ್ರೋಟೀನ್ ಅಂಶಗಳನ್ನು ಅರಿತಂತಹ ಸರ್ಕಾರ ಮಖಾನ ಬೋರ್ಡನ್ನು ಬಿಹಾರದಲ್ಲಿ ಓಪನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾಗಿ ಮಖಾನ ಸೇವಿಸೋದ್ರಿಂದ ಹೆಲ್ತ್ಗೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದೇ ಆದರೆ, ಮಖಾನವನ್ನು ಸೇವಿಸೋದ್ರಿಂದ ಮೂಳೆಗಳ ಅಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಗ್ಲಾಸಮಿಕ್ ಇರೋದ್ರಿಂದ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರಿಗೆ ತುಂಬಾ ಒಳ್ಳೆಯದು. ಅನಗತ್ಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಇದನ್ನು ಅರಿತಂತಹ ಭಾರತ ಸರ್ಕಾರ ಮಖಾನ್ ಬೆಳೆಗಾರರನ್ನು ಬೆಂಬಲಿಸಲು ಮಖಾನ ಮಂಡಳಿಯನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ನೆಕ್ಸ್ಟ್ ನಾನು 1 ಬೌಲ್ ಓಟ್ಸನ್ನು ತೆಗೆದುಕೊಳ್ತಾ ಇದ್ದೇನೆ. ಓಟ್ಸು ಕೂಡ ಅಷ್ಟೇ ಬೆನಿಫಿಟ್ಸನ್ನು ಒಳಗೊಂಡಿರುವಂತಹ ಒಂದು ಆಹಾರ. ಇತ್ತೀಚಿನ ದಿನಗಳಲ್ಲಿ ಓಟ್ಸನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ನಾನು ಕೂಡ ಪ್ರೋಟೀನ್ ಪೌಡರಲ್ಲಿ ಓಟ್ಸನ್ನು ಬಳಸ್ತಾ ಇದ್ದೇನೆ. ನಾನು ನೆಕ್ಸ್ಟ್ ಬಳಸ್ತಾ ಇರುವಂತಹ ಸೀಡ್ಸ್ ಚಿಯಾ ಸೀಡ್ಸ್, ಇದನ್ನು 2 ಸ್ಪೂನು ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚಿಯಾ ಸೀಡ್ಸ್ ಬಳಸೋದ್ರಿಂದ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಅನ್ನೋದನ್ನು ನಾನು ಜ್ಯೂಸ್ ಮಾಡಿ ನಿಮಗೆ ತೋರಿಸಿದ್ದೇನೆ ಮತ್ತು ಹೇಳಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಹೋಗಿ ಚೆಕ್ ಮಾಡ್ಬೋದು. ಇವುಗಳೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಒಂದು ಪುಡಿ ಮಾಡುವಂತಹ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಫೈನ್ ಪೌಡರನ್ನು ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಆ್ಯಡ್ ಮಾಡದೇ ಇರೋದ್ರಿಂದ ನ್ಯಾಚುರಲ್ಲಾಗಿ ಇರುವಂತಹ ಪ್ರೋಟೀನ್ ಪೌಡರ್ ಪ್ರಿಪೇರ್ ಆಗುತ್ತೆ. ಆರೋಗ್ಯಕ್ಕೆ ನ್ಯಾಚುರಲ್ ಫುಡ್ ತುಂಬಾ ಒಳ್ಳೆಯದು. ಆರ್ಟಿಫಿಷಿಯಲ್ ಫುಡ್ಡಿಂದ ಹೃದಯ, ಕಿಡ್ನಿ, ಕರುಳಿನ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾನು ಫೈನ್ ಪೌಡರನ್ನು ಮಾಡ್ಕೊಂಡ್ಬಿಟ್ಟು ಜರಡಿಯನ್ನು ಇಟ್ಕೊಳ್ತೇನೆ. ನಾನು ಇದುವರೆಗೂ ಇದೇ ಮಾರ್ಕೆಟ್ನಲ್ಲಿ ಸಿಗುವಂತಹ ಪ್ರೋಟೀನ್ ಪೌಡರನ್ನೇ ಯೂಸ್ ಮಾಡ್ತಾ ಇದ್ದೆ. ಆದರೆ ದುಡ್ಡು ಖರ್ಚಾಗ್ತಾ ಇದ್ದೇ ಹೊರತು ಬೆನಿಫಿಟ್ಸು ಝೀರೋನೇ. ಅವು ಯಾವುವು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೇನೆ, ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಮನೆಯಲ್ಲಿಯೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಪ್ರೋಟೀನ್ ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಬಿಗ್ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಬೇಗ ಆಗುತ್ತೆ ಅಂತ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ಮಿಕ್ಸಿ ಮಾಡಿಕೊಂಡು ಎಲ್ಲದನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ತೇನೆ. ಪೌಡರನ್ನು ಮಿಕ್ಸಿ ಜಾರಿಂದ ತೆಗೆದ ತಕ್ಷಣವೇ ನಾವು ಫಿಲ್ಟರ್ ಮಾಡ್ಕೋಬಾರ್ದು, ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಏಕೆ ಅಂದರೆ ಅದರಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿರುತ್ತೆ, ಹಾಗಾಗಿ ಬೇಗ ಫಿಲ್ಟರ್ ಆಗೋದಿಲ್ಲ. ಸ್ವಲ್ಪ ತಣ್ಣಗಾದ ನಂತರ ನಾವು ಫಿಲ್ಟರ್ ಮಾಡಿಕೊಂಡ್ರೆ ಬೇಗನೆ ಫಿಲ್ಟರ್ ಆಗುತ್ತೆ. ನಾವು ಏನು ಪೌಡರನ್ನು ಮಾಡ್ಕೊಂಡಿದ್ವಿ ಈ ರೀತಿಯಾಗಿ ಇದೆ. ಇದಕ್ಕೆ ನಾನು ಒಂದು ಅರ್ಧ ಬೌಲ್ ಕೊಕೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ. ಏಕೆ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ಪೌಡರ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅವರು ಇಷ್ಟಪಟ್ಟು ಕೂಡ ಕುಡಿತಾರೆ. ಹಾಗಾಗಿ ನೆಕ್ಸ್ಟು ನಾನೊಂದು ಅರ್ಧ ಬೌಲಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದೇ ಬ್ರ್ಯಾಂಡ್ನ ಮಿಲ್ಕ್ ಪೌಡರ್ ಹಾಕ್ಕೋಬೋದು. ನೆಕ್ಸ್ಟು ನಾನು 1 ಬೌಲ್ ಆರ್ಗ್ಯಾನಿಕ್ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಮಿಕ್ಸ್ ಆದರೂ ಮಾಡಿ ಇಟ್ಕೋಬೋದು, ಅಥವಾ ನೀವು ಪ್ರೋಟೀನ್ ಮಿಲ್ಕನ್ನು ಯಾವಾಗ ತಯಾರು ಮಾಡ್ತೀರಲ್ಲ ಆವಾಗಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 1 ಬೌಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತೇ ಇದೆ, ನಾವು ಜೋಳ, ರಾಗಿ, ಅಕ್ಕಿ ಹಿಟ್ಟನ್ನು ಮಾಡಿಸಿಟ್ರೆ 2 ತಿಂಗಳಿಗಿಂತ ಜಾಸ್ತಿ ಇಡೋದಕ್ಕೆ ಬರೋದೇ ಇಲ್ಲ, ಅದು ಹುಳ ಆಗಿಬಿಡುತ್ತೆ. ಆದರೆ ಮಾರ್ಕೆಟಲ್ಲಿ ಸಿಗುವಂತಹ ಪ್ರೋಟೀನ್ ಪೌಡರ್ಗಳು 6 ತಿಂಗಳಿಂದ 1 ವರ್ಷದ ಅವಧಿಯನ್ನು ಒಳಗೊಂಡಿರ್ತವೆ. ಆ 1 ವರ್ಷ ಏನು ಇಡ್ತಾರೆ ಅದಕ್ಕೆ ಗ್ಯಾರಂಟಿ ಅವರು ಪ್ರಿಸರ್ವೇಟಿವ್ಸನ್ನು ಆ್ಯಡ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಕಲರನ್ನು ಆ್ಯಡ್ ಮಾಡ್ತಾರೆ.
ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗಿರ್ಬೋದು, ಇನ್ನು ಹಲವಾರು ಕಾಯಿಲೆಗಳಿಗೆ ಮೇಯ್ನ್ ಕಾರಣವೇ ಹೆಚ್ಚು ಪ್ರಿಸರ್ವೇಟಿವ್ ಫುಡ್ಡನ್ನು ನಾವು ಸೇವಿಸೋದ್ರಿಂದ. ಪ್ರಿಸರ್ವೇಟಿವ್ ಫುಡ್ಸನ್ನು ತ್ಯಜಿಸೇ ಬದುಕ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ನಾವು ಈ ಪೌಡರನ್ನು 1 ತಿಂಗಳಿಗಾಗುವಷ್ಟು ಮನೆಯಲ್ಲಿ ಎಷ್ಟು ಜನ ಕುಡಿತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ನಾವು ಮೆಸರ್ಮೆಂಟನ್ನು ತೆಗೆದುಕೊಂಡ್ಬಿಟ್ಟು ಪೌಡರ್ ಮಾಡಿ ಹೀಗೆ ಇಟ್ಕೊಂಡ್ರೆ ರುಚಿಯಾದಂತಹ, ಶುಚಿಯಾದಂತಹ, ನ್ಯಾಚುರಲ್ ಆಗಿ ಇರುವಂತಹ ಪ್ರೋಟೀನ್ ಪೌಡರ್ ರೆಡಿಯಾಗುತ್ತೆ. ನಮ್ಮ ಮನೆಯಲ್ಲಿ ನಾವು 3 ಜನ ಈ ಪ್ರೋಟೀನ್ ಪೌಡರನ್ನು ಕುಡಿತೀವಿ. ಹಾಗಾಗಿ ನಾನು 3 ಜನಕ್ಕೆ ಆಗುವಷ್ಟು ಪೌಡರನ್ನು ಮಾಡಿಟ್ಕೊಂಡಿದ್ದೇನೆ. ಬೇಕಾದಷ್ಟು ತೆಗೆದಿಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಮಿಕ್ಕಿದ ಪೌಡರನ್ನು ನಾವು ಮುಚ್ಚಿ ಇಟ್ಟರೆ 1 ತಿಂಗಳವರೆಗೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಪೌಡರನ್ನು ಉಗುರು ಬೆಚ್ಚಗಿನ ಹಾಲು ಅಥವಾ ನೀರಿನ ಜೊತೆ ಸೇವಿಸಬಹುದು. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ನಾನು ಮುಂದಿನ ವಿಡಿಯೋವನ್ನು ಮಾಡಲು ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.